ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇದು ಆಫ್ಟರ್ ಡೆಲಿವರಿ ನಾನು ಮನೆಗೆ ಬಂದಮೇಲೆ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ. ಅದೆಲ್ಲನೂ ಈಗ ಮಿಕ್ಸಪ್ ಮಾಡಿ ಒಂದು ವ್ಲಾಗ್ನ ಹಾಕ್ತಾಯಿದ್ದೀನಿ. ಏನಂದರೆ ಇದು ಪ್ರಾಪರ್ ಒಂದೆರಡು ದಿನದ ವ್ಲಾಗ್ ಅಲ್ಲ, ತುಂಬ ದಿನದ್ದು ಸ್ವಲ್ಪನೇ ವೀಡಿಯೋಸ್ನ ನಾನು ಶೂಟ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ನಾನು ಇದೊಂದೇ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈಗ ಲಿರಿಷಾ ಬರ್ತಾಳೆ ನೋಡಿ. ತಮ್ಮನ ಕಂಡ್ರೆ ತುಂಬಾ ಇಷ್ಟ ಅವಳಿಗೆ. ಆದ್ರೂ ಅವನಿಗೆ ಕ್ವಾಟ್ಲೆ ಕೊಡ್ತಾಳೆ. ಬಂದು ಕಾಲು ಎಳೆಯೋದು, ಕೆನ್ನೆ ಇಟ್ಕೊಳ್ಳೋದು, ಮುದ್ದು ಮಾಡೋದು ಎಲ್ಲ ಮಾಡ್ತಿರ್ತಾಳೆ. ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡಿದ್ದೇ ಆಯಿತು. ಇನ್ನು ಸ್ಟಿಚಸ್ ಪೇನ್ ಎಲ್ಲ ಸ್ವಲ್ಪ ನನಗೆ ಹಾಗೇ ಇತ್ತು. ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಹೇಗಿರುತ್ತೆ ಸಿ ಸೆಕ್ಷನ್ ಆದರೆ ಅಂತ. ಅದ್ರ ಜೊತೆಗೆ ಮಗುನೂ ಕೂಡ ನೋಡ್ಕೊಬೇಕಿತ್ತು. ಇವನು ಸ್ಟಾರ್ಟಿಂಗ್ ಏನಂದರೆ ಒಂದಷ್ಟು ದಿನ ನಿದ್ದೆ ಮಾಡ್ತಾ ಇರಲಿಲ್ಲ ನೈಟ್ ಟೈಮು. ಅಂದರೆ ಅವನು ಮಡ್ಲಲ್ಲಿ ಮಲ್ಕೊಂಡು ಫೀಡಿಂಗ್ ಮಾಡ್ತಾಯಿದ್ರೆ ಹಾಲು ಕುಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿದ್ದ. ಬಟ್ ನನಗೆ ನಿದ್ದೆ ಕೊಡ್ತಿರ್ಲಿಲ್ಲ. ಜಸ್ಟು ತೆಗೆದು ಅವನ್ನ ತೊಟ್ಲಲ್ಲಿ ಮಲಗಿಸೋಣ ಅಂತ ಹೋದರೆ ಆ ಟೈಮ್ಗೆ ಎದ್ಬಿಡ್ತಿದ್ದ. ಅಥವಾ ಮಲಗಿಸಿ 5 ನಿಮಿಷ ಆದ ತಕ್ಷಣ ಸುಸು ಮಾಡ್ಕೊಂಡ್ಬಿಡ್ತಿದ್ದ, ಆವಾಗ ಎದ್ಬಿಡ್ತಿದ್ದ. ಅಥವಾ ಪಾಟಿ ಮಾಡಿದ್ರೆ ಆವಾಗ ಎದ್ಬಿಡ್ತಿದ್ದ. ಮತ್ತೆ ಅದೆಲ್ಲ ಕ್ಲೀನ್ ಮಾಡಿ ಅವನಿಗೆ ಬೇರೆ ಬಟ್ಟೆ ಎಲ್ಲ ಹಾಕುವಷ್ಟರಲ್ಲಿ ಮತ್ತೆ ಅವನು ಫೀಡಿಂಗ್ ಬೇಕು ಅಂತ ಕೇಳ್ತಿದ್ದ. ನನಗೆ ನಿಜವಾಗ್ಲೂ 1 ತಿಂಗಳ ಮೇಲೆ ಸ್ವಲ್ಪ ದಿನ ಎಷ್ಟು ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ನೈಟ್ ಪೂರ್ತಿ ನಾನು ನಿದ್ದೆನೇ ಮಾಡ್ತಿರ್ಲಿಲ್ಲ. ಮಾರ್ನಿಂಗ್ ನಾನು 5 ಅಥವಾ 4, 6 ಈ ಥರ ನಾನು ಮಲ್ಕೊಂಡು ಬಿಡ್ತಿದ್ದಿದ್ದು. ನೈಟ್ ಪೂರ್ತಿ ಎಚ್ಚರ ಇರ್ತಿದ್ದೆ. ತುಂಬ ಆವಾಗ ಸಾಕಾಗ್ಬಿಟ್ಟಿತ್ತು ನಿಜವಾಗ್ಲೂ. ಒಂದು 2 ಗಂಟೆ, 2:30, 3 ಗಂಟೆ ಆ ರೇಂಜ್ವರೆಗೂ ಒಂದು ಸ್ವಲ್ಪ ಆರಾಮಾಗಿರ್ಬೋದು, ನಿದ್ದೆ ತಡಿಬಹುದು. ಅದಲ್ಲದೆ ಇನ್ನು ಮೇಲೆ ಹೋಗ್ತಾ ನನಗೆ ತೂಕಡಿಕೆ ಬರ್ತಿತ್ತು. ಜೊತೆಗೆ ಹಸುವಾಗಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಜೊತೆಗೆ ಹೊಟ್ಟೆ ಎಲ್ಲ ತೊಳಸ್ದಂಗೆ ಹೆಂಗೆಂಗೋ ಆಗ್ತಾಯಿತ್ತು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಅವನು ಪಕ್ಕದಲ್ಲಿ ಇವಾಗ ಹೆಂಗಂದರೆ ಪಕ್ಕದಲ್ಲಿದ್ದರೆ ಸುಮ್ಮನೆ ಮಲಗಿರ್ತಾನೆ. ತೊಟ್ಲಲ್ಲಿ ಮಲಗ್ಸೋಕೆ ಹೋದರೆ ಸಡನ್ನಾಗಿ ಎದ್ಬಿಡ್ತಾನೆ. ನೋಡೋಣ ಯಾವಾಗ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಅಂತ. ಇವಾಗ ಸದ್ಯಕ್ಕೆ ಒಂದೊಂದು ದಿನ ಏನು ಮಾಡ್ತಾನೆ ಅಂದರೆ ಒಂದು 8 ಗಂಟೆ 9 ಗಂಟೆ ಹಾಗೇನೆ ನಿದ್ದೆ ಮಾಡ್ತಾನೆ. ಇನ್ನು ಅವನು ಎದ್ದೇಳೋದೇನೆ ಒಂದು 2 ಗಂಟೆ 1:30 3 ಗಂಟೆ ಹಿಂಗೆ ಎದ್ದೇಳ್ತಾನೆ. ಬಟ್ ಫೀಡಿಂಗ್ ಆಗಿರಬೇಕು, ಅವನಿಗೆ ಹೊಟ್ಟೆ ತುಂಬಿರಬೇಕು. ಯಾರದು? ತಮ್ಮ ಇಷ್ಟ. ಕಾಲ ಮೇಲೆ ಹೊಸಮ್ಮ ಅಲ್ಲಿ ಬಟ್ಟೆ ಅಲ್ಲಿ. ವಾ, ಕರೆಂಟ್ ಹೋಯ್ತು. ನಿನ್ನೆ ಮುಡ್ತಾನೆ ಚಿನ್ನ. ಬಾಯಿ ಮುಡ್ತಾನೆ. ಚೆಕ್ಕುವಳಿ ಕೊಡ್ತಾನೆ, ಬಾಯಿ ಮುಡ್ತಾನೆ. ಸುಸು ಮಾಡೋದ್ನ ಇಲ್ಲ. ಚಿನ್ನಿ, ಇದು ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ? ತಮ್ಮ. ತಂಗಿ ಬೇಡ. ತಲೆ ಮುಟ್ಬಾರ್ದು, ಹಂಗೆ ಮುಟ್ಬಾರ್ದು ಚಿನ್ನ, ಮುಟ್ಬಾರ್ದು ತಲೆ. ಏನು ಮುಟ್ಬಾರ್ದು, ನೀನು ಕೈ ಅಷ್ಟೇ ಮುಟ್ಬೇಕು ಅಷ್ಟೇ, ಆಯಿತಾ? ಚೂರು ಅಷ್ಟೇ. ಹೆಂಗೆ ಮಾಡ್ತೀವಲ್ಲ ನೀನು ಪಾಪನ? ಸೊ ಮೊದಲೇ ಹೇಳ್ತಾ ಇದ್ದೆ, ಒಂದೊಂದ್ಸಲ ಮಲ್ಕೊಂಡಿರ್ತಾನೆ. ಈಗ ಹೆಂಗಾಗಿದೆ ಅಂದರೆ 1 ತಿಂಗಳಿಂದ ನನಗೆ ಆಲ್ಮೋಸ್ಟ್ ನಿದ್ದೆ ಮಾಡೇ ಇಲ್ಲ ನೈಟ್ ಪೂರ್ತಿ. ಬೆಳಗಿನ ಜಾವ ನಿದ್ದೆ ಸ್ಟಾರ್ಟ್ ಆಗುತ್ತೆ ನನಗೆ. ಇವಾಗ ಹೆಂಗಾಗಿದೆ ಅಂದರೆ ಪಾಪ ಅವನು ಆರಾಮಾಗಿ ಮಲಗಿರ್ತಾನೆ, ಹಾಗೂ ಕೂಡ ನಂಗೆ ನಿದ್ದೆ ಬರ್ತಾಯಿಲ್ಲ. ಕಣ್ಣು ಮುಚ್ಚಿದ್ರೂ ನಿದ್ದೆ ಬರ್ತಿಲ್ಲ, ಹಾಗಾಗ್ಬಿಟ್ಟಿದೆ. ನಾನು ನೈಟ್ ಎಚ್ಚರ ಇರಬೇಕಲ್ಲ ಅಂಥೇಳಿ ಈವ್ನಿಂಗ್ ಟೈಮ್ ಮಲ್ಕೊಂಡ್ಬಿಡ್ತಿದ್ದೆ. ಒಂದು 7 ಗಂಟೆಗೆ ಮಲ್ಕೊಂಡ್ಬಿಡ್ತಿದ್ದೆ. ಜೊತೆಗೆ ಒಂದು 5, 4 ಈ ಥರ ಯಾವಾಗ ನಿದ್ದೆ ಜಾಸ್ತಿ ಅನಿಸುತ್ತೆ ಅವಾಗ ಮಲ್ಕೊಂಡ್ಬಿಡ್ತಿದ್ದೆ. ನನಗೆ ಮಾರ್ನಿಂಗ್ ಟೈಮ್ ಈ ಥರ ಸ್ವಲ್ಪ ನಿದ್ದೆ ಮಾಡಿದ್ರೆ ನೈಟ್ ಎಚ್ಚರ ಇರ್ತೀನಿ. ಹಾಗಾಗಿ ಇವನೇನು ಮಾಡ್ತಾನೆ, ನಾನು ನಿದ್ದೆ ಮಾಡಿ ರೆಡಿಯಾಗಿರ್ತೀನಿ, ಆ ಟೈಮ್ಗೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ನಾನು ಯಾವಾಗ ಸ್ವಲ್ಪ ನಿದ್ದೆ ಮಲ್ಕೋತಾನೆ ಇವತ್ತು ಬಿಡೋ ಅಂತ ಅಂದ್ಕೊಳ್ತೀನಿ, ಅವತ್ತೇ ಎದ್ದು ಕಾಟ ಕೊಡ್ತಾನೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸ್ಲೀಪ್ಲೆಸ್ ನೈಟ್ಸ್ ಅಂತ ಮೊದಲೇ ಹೇಳ್ತಾರೆ ತಾಯಂದಿರಿಗೆ. ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವಾಗ ಲಿರಿಷಾ ಬಂದಿದ್ಲು ಊರಿಂದ. ಅಮ್ಮ, ಆಂಟಿ, ಅವ್ವ ಎಲ್ಲರೂ ಬಂದಿದ್ದರು. ಸೊ ಇವರು ನಮ್ಮ ಅಮ್ಮ ಇವರು ಪಾಪನ ಎತ್ಕೊಂಡು ಆಟಾಡಿಸ್ತಾ ಇದ್ದಾರೆ. ಅವಳು ಕೂಡ ಇಸ್ಕೊಂಡು ನೋಡ್ತಾ ಇದ್ಲು. ಪಾಪ ನೋಡ್ಕೊಂಡು ಹೋಗೋದಕ್ಕೆ ಅಂತ ಊರಿಂದ ಬಂದಿದ್ರು. ಜೊತೆಗೆ ನನ್ನ ತಮ್ಮ ಕೂಡ ಬಂದಿದ್ದ. ಇಲ್ಲಿ ಅವ್ವ ಏನು ಮಾಡ್ತಿದ್ದಾರೆ ಅಂದರೆ, ನಾವು ಸಿಂಬಿ ಇಡ್ತೀವಿ ತಲೆಗೆ. ಸಿಂಬಿ ಅಂದರೆ ಒಂದು ರೌಂಡಕ್ಕೆ ಈ ಥರ ಮಾಡಿಬಿಟ್ಟು ತಲೆ ಹತ್ರ ಇಡ್ತೀವಿ ಪಾಪಗೆ ಕೆಳಗಡೆ. ತಲೆ ಸವಿಯುತ್ತೆ ಅಂತ ಏನೋ ಹೇಳ್ತಾರೆ. ಲಿರಿಷಂಗೂ ಕೂಡ ಇದೇ ಥರನೇ ಮಾಡಿ ಇಟ್ಟಿದ್ದು. ನಾವು ಹೊರಗಡೆ ಸಿಗುತ್ತಲ್ಲ ಅದನ್ನೆಲ್ಲ ಏನು ಪರ್ಚೇಸ್ ಮಾಡಲ್ಲ. ಸಾಮಾನ್ಯ ಇದೇ ಥರನೇ ಸಿಂಬಿ ಮಾಡಿಬಿಟ್ಟು ಇಡ್ತೀವಿ, ತಲೆಯೆಲ್ಲ ಶೇಪ್ ಬರೋದಕ್ಕೆ ಯೂಸ್ ಆಗುತ್ತೆ ಅಂತ.
ಅವ್ವ ಹೇಗಿದ್ರು ಬಂದಿತ್ತಲ್ಲ, ನಾನು ಹೆಂಗೆಂಗೋ ಸುತ್ತಿ ಇಟ್ಟಿದ್ದೆ. ನಮ್ಮವ್ವ ಬಂದು ಮಾಡಿಕೊಟ್ಬಿಟ್ಟು ಹೋದರು. ಅದನ್ನು ಹಾಗೇ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಇರುತ್ತೆ ಅಲ್ವಾ, ಯಾವ ಥರ ನಾವೇ ಮಾಡ್ಕೊಳ್ಳೋದು ಅಂತ ನಿಮಗೂ ಕೂಡ ಯೂಸ್ ಆಗುತ್ತೆ. ಈ ಥರ ಸುತ್ಕೊಂಡು ಒಂದು ದಾರನ ಈ ಥರ ತೊಗೊಂಡು ಕಟ್ಕೊಬೇಕು. ಬಟ್ಟೆನೆಲ್ಲ ಹರ್ಕೊಂಡಿದ್ರು, ಅದನ್ನು ಸುತ್ಕೊಂಡು ಬಂದು ರೌಂಡ್ಗೆ ಸಿಂಬಿ ಥರ ಮಾಡ್ಕೊಬೇಕು. ಚೆನ್ನಾಗಿರುತ್ತೆ. ಹೊರಗಡೆ ತೊಗೋತೀವಲ್ಲ ಅದರಷ್ಟು ಅದಕ್ಕಿಂತ ಇದು ಬೆಟರ್ ಆಗಿರುತ್ತೆ, ಯೂಸ್ಫುಲ್ ಆಗಿ ಇರುತ್ತೆ. ಲಿರೀಶಾ ಊರಿಂದ ಬಂದಿಲ್ಲ ಅಲ್ವಾ, ಅಷ್ಟು ದಿನದಿಂದ ಎತ್ಕೊಂಡು ಆಟಾಡಿಸಿರಲಿಲ್ಲ. ಅವನ್ನ ಮಲಗಿಸ್ಕೊಡು ಅಂತೇಳಿ ತೊಡೆ ಮೇಲೆ ಮಲಗಿಸ್ಕೊಂಡು ಮುದ್ದು ಮಾಡಿಕೊಂಡು ಆಟ ಆಡಿಸ್ತಾಳೆ. ನಾನು ಜೊತೆಲೇ ಇರ್ತೀನಿ, ಸ್ಲಿಪ್ ಆಗಿಬಿಟ್ರೆ ಆಮೇಲೆ ಇವನು ಉಳ್ಕೊಂಬಿಟ್ರೆ ಕಷ್ಟ ಅಂತ ಹಂಗೂ ಅವಳು ಎತ್ಕೊಂಡು ಆಟ ಆಡಿಸ್ತಾ ಇರ್ತಾಳೆ. ಈಗಲೂ ಕೂಡ ಪಾಪು ನನ್ನ ತೊಡೆ ಮೇಲಿದ್ದಾನೆ, ಇವಳು ಬಂದು ಕಾಲಿಗೆ ಮುದ್ದು ಕೊಡ್ತಾ ಇದ್ದಾಳೆ. ಏನು ಮಾಡ್ತಿದ್ದಾಳೆ ಲಿರೀಶಾ? ಯಾಕೆ? ಯಾರಿಗೆ ಮುದ್ದು ಕೊಡ್ತಿದ್ಯಾ? ತಮ್ಮನ್ನ ಕರ್ಕೊಂಡೋಗ್ತಾರೆ ಸುಧಮ್ಮ ಮನೆಗೆ. ಕರ್ಕೊಂಡೋಗ್ತಾರೆ ಈಗ ಬಿಡು. ಸೊ ಇವತ್ತು ಮಳೆ ಬರ್ತಾಯಿತ್ತು. ಹೇಗಾಗಿದೆ ಅಂದರೆ ನಮ್ಮ ಪಾಪು ಹುಟ್ಟಿದ ಮೇಲೆ ಬರೀ ಮಳೆ ಮೋಡ ಇದೇ ಆಗಿಬಿಟ್ಟಿದೆ. ತುಂಬ ಬೆಚ್ಚಗೆ ಮಲಗಿರಿ ಅಮ್ಮ ಮಗ ಅಂತ. ಲಿರೀಶಾ ಏನು ಮಾಡಿದ್ಲು, ಕೊಡೆ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ಈಚೆ ನಿಂತ್ಕೊಂಡು ಆಟ ಆಡ್ಕೊಂಡು ಬಂದಳು ಮಳೆನಲ್ಲಿ ನೆಂದ್ಕೊಂಡು. ಹಾಗೆ ಪಾಪುಗೂ ಕೂಡ ಈ ಕಪ್ಪು ದಾರ ಬರುತ್ತಲ್ಲ, ಇದರಲ್ಲಿ ಕೈಗೆ ಕಾಲಿಗೆ ಸೊಂಟಕ್ಕೆಲ್ಲ ನಾವು ಕಟ್ಟಿದ್ದೀವಿ. ಇದು ಉಡ್ದಾರ ಅಂತ ಹೇಳ್ತಾರೆ. ಸದ್ಯಕ್ಕೆ ಬ್ಲ್ಯಾಕ್ ದಾರದಲ್ಲಿ ಈ ಥರ ಕಟ್ಟಿದ್ದೀವಿ, ದೃಷ್ಟಿ ಆಗಬಾರ್ದು ಅಂತ. ಇಲ್ಲಿ ನೋಡಿ, ನಾನು ಮತ್ತು ನನ್ನ ಪಾಪು. ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟ್ ಏನಂದರೆ, ಮಧ್ಯೆ ನಾನು ನಿಮಗೆ ಊಟ ಏನೇನು ತಿಂತಾಯಿದ್ದೀನಿ ಅಂತ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ತೀರ ನೀವು. ಇವತ್ತು ಬಂದು ಕುಚ್ಚಲಕ್ಕಿದು ಗಂಜಿ ರೈಸು. ಇದು ಬಂದು ಇನ್ನು ಸ್ವಲ್ಪ ಬೇಯಬೇಕಿತ್ತು, ನಮ್ಮಮ್ಮ ಬೇಗ ಎತ್ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ತಿಂದೆ ಇವತ್ತು. ಚೆನ್ನಾಗಿರುತ್ತೆ, ನನಗೆ ಇದಿಷ್ಟ ತುಂಬ. ಎಲ್ಲಿಗ? ಸಾಕು, ಮುಟ್ಬೇಡ ಅವನ್ನ. ಇದು ಮತ್ತೊಂದು ದಿನ ನಾನ್ ವೆಜ್ ಸ್ಪೆಷಲ್ ಡೇ ಆಗಿರುತ್ತೆ. ಇದು ನಾಟಿ ಕೋಳಿ ಸಾಂಬಾರು ಮಾಡಿದ್ವಿ ಅವತ್ತು. ತುಂಬ ಸಲ ನಾನ್ ವೆಜ್ ಮಾಡಿದ್ದೀವಿ, ಬಟ್ ಯಾವ ದಿನ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಮಟನ್, ಚಿಕನ್ ಇದೆಲ್ಲ ನಡೀತಾ ಇದೆ. ತಿಂದರೆ ನನಗೆ ಇವಾಗ ಜಾಸ್ತಿ ನಾನ್ ವೆಜ್ ತಿನ್ನಬೇಕಂತ ಕ್ರೇವಿಂಗ್ಸ್ ಇವಾಗ ಕೂಡ ಆಗ್ತಾಯಿದೆ. ಹಾಗೆ ಇದು ಮತ್ತೊಂದು ದಿನ. ಇವತ್ತು ಸ್ಪೆಷಲ್ ಡೇ ಏನಂದರೆ ಸೂತ್ಕ ಕಳೆಯೋ ದಿನ ಅಂತ. ನಮ್ಮ ಕಡೆ ಏನಂದರೆ 5 ದಿನಕ್ಕೆ, 9 ದಿನಕ್ಕೆ, 12 ದಿನಕ್ಕೆ, ಕೆಲವರು 16 ದಿನಕ್ಕೂ ಕೂಡ ಸೂತ್ಕ ಕಳೀತಾರಂತೆ. ಬಟ್ ನಮ್ಮಲ್ಲಿ 5, 9, 12 ಡೇಸ್ಗೆ ಸೂತ್ಕ ಕಳಿತೀವಿ. ಇದು ಮುತ್ತೈದೆ ಸೂತ್ಕ ಅಂಥೇಳಿ ಜಾಸ್ತಿ ಏನೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳಲ್ಲ, ಜಸ್ಟು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಸ್ಪೆಷಲಿ ಮೊದಲನೇ ಮಗು ಬಂದು ತಾಯಿ ಮನೆಗೆ ಸೂತ್ಕ ಅಂತ ಹೇಳ್ತಾರೆ. 2ನೇ ಮಗು ಹುಟ್ಟಿದಾಗ ಗಂಡನ ಮನೆಗೆ ಸೂತ್ಕ ಅಂತ ಹೇಳ್ತಾರೆ. ಸೊ ಅವರು ಆ ಥರ ಮಾಡ್ಕೊಳ್ತಾರೆ. ಇದಕ್ಕೆ ಸೂತ್ಕ ಅಂತಲೇ ಹೇಳ್ತಾರೆ, ಮುತ್ತೈದೆ ಸೂತ್ಕ ಅಂತ ಹೇಳ್ತಾರೆ. ಸೊ ಅದನ್ನು ಕಳಿಯೋದಕ್ಕೆ ಅಂತೇಳಿ ಇವತ್ತು ಪೂಜೆ ಮಾಡಿಸ್ತಿದ್ದಾರೆ. ಇದು 12 ಡೇಸು ನಾವು ಪೂಜೆ ಮಾಡ್ತಾ ಇರೋದು. 5ನೇ ದಿನಕ್ಕೆ ಕಳಿಯೋದಕ್ಕೆ ಆಗಲಿಲ್ಲ, ಯಾಕಂದರೆ ಆಸ್ಪತ್ರೆಯಿಂದ ಬಂದ ದಿನವೇ 5ನೇ ದಿನ ಆಗಿಬಿಟ್ಟಿತ್ತು. ಇನ್ನು 9 ಡೇಸ್ಗೆ ಆಗಲಿಲ್ಲ, ಯಾಕಂದರೆ ನನಗೆ ತಲೆ ಸ್ನಾನ ಮಾಡೋದಕ್ಕೆ ಹೇಳಿರಲಿಲ್ಲ. ಇನ್ನೊಂದು ಸಲ ಬ್ಯಾಂಡೇಜ್ ಎಲ್ಲ ಮಾಡಿದರು, ಅಂದರೆ ಡ್ರೆಸ್ಸಿಂಗ್ ಎಲ್ಲ ಮಾಡಿದರು ಸ್ಟಿಚಸ್ಗೆ. ಹಾಗಾಗಿ ಅವತ್ತು ಕೂಡ ನಾನು ಸೂತ್ಕ ಕಳೆದು ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ 12th ಡೇಸ್ಗೆ ನಾವು ಸೂತ್ಕ ಕಳೆದು ಪೂಜೆ ಮಾಡಿದ್ವಿ. ಇಲ್ಲಿ ಸ್ಪೆಷಲಾಗಿ ಏನಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಮ್ಮ ಕೈಲಿ ಗಂಗೆ ಪೂಜೆ ಮಾಡಿಸ್ತಾರೆ. ಇದಕ್ಕೆ ಎಲೆ ಬಿಡಿಸೋದು ಅಂತ ಹೇಳ್ತಾರೆ ನಮ್ಮಲ್ಲಿ. ಮೇಯ್ನ್ ಇದು ಗಂಗೆ ಪೂಜೆ ಅಂತಲೇ ಬರುತ್ತೆ. ಇಲ್ಲಿ ಅವೈಲಬಲ್ ಇದ್ದಂಗೆ ಬೋರ್ವೆಲ್ಗೆ ಅಥವಾ ಬಾವಿಗೆ ಈ ಥರ ಎಲ್ಲ ಪೂಜೆ ಮಾಡಿಸ್ತಿದ್ರಂತೆ ಫಸ್ಟು. ಇವಾಗ ಏನಂದರೆ ಬೋರ್ವೆಲ್ ಎಲ್ಲ ಎಲ್ಲಿ ಹೊಡ್ಕೊಂಡು ಹೋಗೋದು, ಬಾವಿ ಅಂತೂ ನಾಪತ್ತೆ ಆಗಿಬಿಟ್ಟಿದ್ದಾವೆ. ಸೊ ನಲ್ಲಿನಲ್ಲೇ ಈ ಥರ ಪೂಜೆ ಮಾಡಿಸಿ ಒಂದು ಚೊಂಬಿಗೂ ಕೂಡ ನೀರನ್ನ ತುಂಬಿಟ್ಬಿಟ್ಟು ಅದಕ್ಕೂ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು.
ಇಲ್ಲಿ ಕೊನೆಯಲ್ಲಿ ಏನಂದರೆ ಪೂಜೆ ಎಲ್ಲ ಆದಮೇಲೆ ಈ ಥರ ವೀಳ್ಯದೆಲೆ ಅಡಿಕೆ ಬರೋದಲ್ಲ ಅದನ್ನ ತೆಗೆದ್ಬಿಟ್ಟು ನಾವು 3 ಸಲ ಈ ಥರ ಚೊಂಬಿಗೆ ಅದ್ದಿ ತೆಗೆದು ಕೊನೆಯಲ್ಲಿ ಬಿಟ್ಬಿಟ್ಟು ಪೂಜೆ ಮಾಡ್ಕೊಬೇಕು. ನಮ್ಮಲ್ಲಿ ಈ ಥರ ಮಾಡ್ತಾರೆ, ಕೆಲವು ಕಡೆ ಈ ಥರ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ನಮ್ಮ ಕಡೆ ಈ ಥರ ಎಲ್ಲ ಮಾಡ್ತಾರೆ. ಸೊ ಸ್ಪೆಷಲ್ಲಾಗಿ ಅದನ್ನು ಪೂಜೆನ ಮುಗಿಸ್ದೆ. ಇದು ಪೂಜೆ ಆಗೋವರೆಗೂ ಅಡುಗೆ ಮನೆಗೆಲ್ಲ ಎಂಟ್ರಿ ಕೊಡೋದಿಲ್ಲ ಕೆಲವರು, ತುಂಬ ಕಟ್ನಿಟ್ಟಾಗೆ ಫಾಲೋ ಮಾಡ್ತಾರೆ. ಬಟ್ ನಾನು ಆಲ್ರೆಡಿ ಹೋಗ್ಬಿಟ್ಟಿದ್ದೆ, ಸುತ್ತ ಕಳಿಬೇಕಲ್ವ ಏನಾಗಲ್ಲ ಅಂತ ಅಂದ್ಕೊಂಡು. ಕೆಲವರು ಇದೆಲ್ಲ ಕಂಪ್ಲೀಟಾಗಿ ಮುಗಿಸೋವರೆಗೂ ಅಡುಗೆ ಮನೆಗೆಲ್ಲ ಎಂಟ್ರಿ ಕೊಡೋದಿಲ್ಲ. ಕೆಲವರು ಸ್ವಲ್ಪ ದಿನ ಆದಮೇಲೆ ಮನೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ಅವರು ಈ ಥರ ಪೂಜೆ ಮಾಡಿಕೊಂಡು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ನಮ್ಮಲ್ಲಿ ಈ ಥರ ಸೂತ್ಕ ಕಳಿತೀವಲ್ಲ ಆವತ್ತಿನ ದಿನವೇ ಗಂಗೆ ಪೂಜೆ ಮಾಡಿಸ್ಬಿಡ್ತಾರೆ. ಇದಾದಮೇಲೆ ನನಗೆ ತಲೆ ಸ್ನಾನ ಆದಮೇಲೆ ಈ ಥರ ಧೂಪ ಕೊಟ್ಕೊಳ್ತೀನಿ. ನನಗೆ ಈ ಥರ ಕೊಟ್ಟಿಲ್ಲ ಅಂದರೆ ತುಂಬ ಶೀತ ಆದಂಗೆ ಆಗಿಬಿಡುತ್ತೆ. ಅಂದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ತಲೆಯೆಲ್ಲ ತುಂಬ ಕೋಲ್ಡ್ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಲಿರೀಶ್ ಅಂದ್ರಲ್ಲೂ ಅಷ್ಟೇ ಒಂದು 2 ಮಂತ್ಸ್ 3 ಮಂತ್ಸ್ ನಾನು ಈ ಥರ ಹೊಗೆ ಕೊಟ್ಕೊಳ್ತಾ ಇದ್ದೆ. ಅದರಿಂದ ಹೊಗೆ ಕೊಟ್ಕೊಂಡ್ರೆ ಸ್ವಲ್ಪ ಏನೋ ಒಂಥರ ಬೆಚ್ಚಗಾದಂಗೆ ಫೀಲ್ ಆಗುತ್ತೆ ನನಗೆ. ಸ್ಪೆಷಲಿ ಇದು ನಾರ್ಮಲ್ ಧೂಪ ಬರುತ್ತಲ್ಲ ಅದನ್ನೇ ಹಾಕೋದು. ಆದರೆ ಇದನ್ನ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಅರಿಶಿನ ಕುಂಕುಮದ ಅಂಗಡಿ ಬರುತ್ತಲ್ಲ ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ಘಮನೂ ಚೆನ್ನಾಗಿದೆ, ಹೊಗೆನೂ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ಸ್ವಲ್ಪ ಅದು ಕಫ ಕಟ್ದಂಗೆ ಆಗ್ಬಿಡುತ್ತೆ ನನಗೆ. ಬಟ್ ಮೂಗೆಲ್ಲ ಕವರ್ ಮಾಡಿಕೊಂಡು ನಾನು ಈ ಥರ ಧೂಪದ ಹೊಗೆನ ಕೊಟ್ಕೊಳ್ತೀನಿ. ಸೊ ಇದೆಲ್ಲ ಆಯಿತು, ಸೂತ್ಕ ಕಳೆದಿದ್ದು ನಾರ್ಮಲ್ ನನ್ನ ಬಾಣಂತಿ ರೂಟೀನ್ ನಡೀತಾ ಇದೆ ಇವಾಗ. ನೆಕ್ಸ್ಟು ಬರೋ ವೀಡಿಯೋಸ್ಗಳಲ್ಲಿ ನಾನೇನೆಲ್ಲ ಫುಡ್ ರೂಟೀನ್ನ ಫಾಲೋ ಮಾಡ್ತಿದ್ದೀನಿ ಅಂತ ಒಂದೊಂದೇ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಇವತ್ತು ನಾನು ಯಾವುದೇ ವೀಡಿಯೋಸ್ನ ಮಾಡ್ಕೊಂಡಿರಲಿಲ್ಲ, ಇಲ್ಲಾಂದಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಿ ಹಾಕ್ಬಿಡ್ತಿದ್ದೆ, ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ತುಂಬ ಜನ ಕಮೆಂಟ್ ಹಾಕ್ತಿದ್ದೀರಾ ಪಾಪು ಆಯಿತು ಅಂತ, ಇನ್ನೂ ಒಂದಿಬ್ಬರು ಕಮೆಂಟ್ ಹಾಕಿದ್ರಿ. ಸೊ ಎಲ್ಲರೂ ಕೂಡ ಆರಾಮಾಗಿರಿ, ರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನಾನು ಒಂದು ಹಣ್ಣನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 1-2 ಸಲ ತಿಂದಿದ್ದೀನಿ, ಪರಂಗಿ ಹಣ್ಣು. ನನಗಿದು ತುಂಬ ಅಂದರೆ ತುಂಬ ಇಷ್ಟ. ಪ್ರೆಗ್ನೆನ್ಸಿನಲ್ಲಿ ಒಂದೊಂದೇ ಪೀಸ್ ತಿಂದ್ಬಿಟ್ಟಿದ್ದೆ. ಹಂಗೂ ಸಿಕ್ಕಾಪಟ್ಟೆ ಪರಂಗಿ ಹಣ್ಣು ಅಂದರೆ ಇಷ್ಟ ನನಗೆ. ಅದನ್ನ ತೊಗೊಂಬಂದಿದ್ರು. ಸ್ವಲ್ಪ ಇದು ಮಿಲ್ಕ್ ಪ್ರೊಡಕ್ಷನ್ಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಇದು ಕೋಲ್ಡ್ ಆಗೋದಿಲ್ಲ, ಹೀಟ್ ಐಟಮ್ ಅಂತ ಹೇಳಿ ಇದನ್ನು ಕೊಡ್ತಾರೆ. ಸೊ ಅದನ್ನು ಕೂಡ ತಿಂದಿದ್ದಾಯಿತು. ಜೊತೆಗೆ ಎಷ್ಟು ಬೇಗ 1 ತಿಂಗಳಾಯಿತು ಅಂತಲೇ ಗೊತ್ತಿಲ್ಲ. ಪಾಪುಗೆ ಮನೆಯಲ್ಲೇ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಈ ಥರ ಏನೋ ಸೆಟ್ಟೆಲ್ಲ ಮಾಡಿಕೊಂಡು ಫೋಟೋಶೂಟ್ ಕೂಡ ಮಾಡಿದ್ದೀನಿ. ನಾನು ಇವಾಗಂತೂ ಫೋಟೋಸ್ ಎಲ್ಲ ಶೇರ್ ಮಾಡಲ್ಲ, ಇನ್ನು ಹೋಗ್ತಾ ಹೋಗ್ತಾ ಮುಂದೆ ಯಾವಾಗಾದ್ರೂ ನಾನು ಶೇರ್ ಮಾಡ್ತೀನಿ. ಸೊ ಇಲ್ಲಿ ಫೋಟೋಶೂಟ್ ಕೂಡ ನಡೀತು. ಮುದ್ದಾಗಿ ಬಂದಿದೆ ಫೋಟೋಸ್. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಾವು ಮಾಡಿದ್ದೀವಿ ಮನೆಯಲ್ಲಿ ಅಂತ ಅಂದ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ನನ್ನ ತಮ್ಮ ನನ್ನ ತಂಗಿರೇ ನಂಬಲಿಲ್ಲ ನನ್ನ ಪಾಪು ಇದು ಅಂತ. ಅಂದರೆ ಯಾವುದೋ ಬೇರೆ ಪಾಪು, ಈಗ ಗೂಗಲಲ್ಲೆಲ್ಲ ಸಿಗುತ್ತಲ್ಲ ಫೋಟೋಶೂಟ್ ಅಂತ ಕೊಟ್ಟಾಗ ಆ ಥರ ಯಾವುದೋ ಬೇರೆ ಪಾಪು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನನ್ನ ಮಗ ಅಂತ ಅವರಿಗೆ ಕಂಡುಹಿಡಿಯೋದಕ್ಕೆ ಆಗಿರಲಿಲ್ಲ. ಚೆನ್ನಾಗಿ ಬಂದಿದೆ ಫೋಟೋಸು. ಜೊತೆಗೆ ಲಿರೀಶನ್ ಜೊತೆಯಲ್ಲೂ 1-2 ಫೋಟೋಸ್ನ ಹಾಗೆಯೇ ಸಿಂಪಲಾಗಿ ತೆಗೆದೆ. ಅಕ್ಕ ತಮ್ಮ 1 ಮಂತ್ ಜರ್ನಿನಲ್ಲಿ ಹೇಗಿದ್ರು ಅಂತ ಒಂದು ನೆನಪಿಗೆ ಇರುತ್ತೆ ಅಂತ. ಇದಾದಮೇಲೆ ಒಂದಿನ ನಾವು ಶಾಪಿಂಗ್ಗೆ ಅಂತ ಹೋಗಿದ್ವಿ. ನನಗೆ ಮನೇಲಿ ಇದ್ದು ಸಿಕ್ಕಾಪಟ್ಟೆ ಬೋರ್ ಬಂದುಬಿಟ್ಟಿತ್ತು. ಹಾಗಾಗಿ ಹಸ್ಬೆಂಡ್ ನಾನು ಹೊರಗಡೆ ಹೋಗಿದ್ವಿ. ಪಾಪುಗೆ 1-2 ಜೊತೆ ಬಟ್ಟೆ ತೊಗೊಬೇಕಿತ್ತು. ಹಾಗಾಗಿ ಹೊರಗಡೆ ಹೋಗಿ 1-2 ಜೊತೆ ಬಟ್ಟೆ ತೊಗೊಂಡು ಸುಮ್ಮನೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ. ಹೊರಗಡೆ ಎಲ್ಲೂ ಹೋಗಲಿಲ್ಲ, ಜಸ್ಟ್ ವಿಶಾಲ್ ಮಠ ಹತ್ರ ಹೋಗ್ಬಿಟ್ಟು ಬಟ್ಟೆ ತೊಗೊಂಡು ಮತ್ತೆ ವಾಪಸ್ ಮನೆಗೆ ಬಂದಿದ್ದಾಯಿತು. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.